ಹೆರಿಗೆಯ ನಂತರ ರಕ್ತಸ್ರಾವ, ಆಂಬ್ಯುಲೆನ್ಸ್ ಸಿಗದೆ ತೊಂದರೆ. ದೇವಲಗಾಣಗಾಪುರ ಸಿಎಚ್ಸಿಯಲ್ಲಿ ಅವ್ಯವಸ್ಥೆ ಆರೋಪ. ತುರ್ತು ಸೇವೆಯಲ್ಲಿ ಗೊಂದಲ, ಆಂಬ್ಯುಲೆನ್ಸ್ ಲಭ್ಯವಿಲ್ಲವೆಂದು ಮಾಹಿತಿ. ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಆಕ್ರೋಶ, ಮೀಡಿಯಾ ತಡೆಯಲು ಯತ್ನ ಆರೋಪ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಡರಾತ್ರಿ ಹೆರಿಗೆಯಾದ ಮಹಿಳೆಗೆ ರಕ್ತಸ್ರಾವ ಉಂಟಾದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಲಭ್ಯವಾಗದೆ ಕುಟುಂಬಸ್ಥರು ಸಂಕಷ್ಟ ಅನುಭವಿಸಿದ ಘಟನೆ ಬೆಳಕಿಗೆ ಬಂದಿದೆ. ಮಾಹಿತಿಯ ಪ್ರಕಾರ ಹೆರಿಗೆಯಾದ ಕೆಲವೇ ಹೊತ್ತಿನಲ್ಲಿ ಮಹಿಳೆಗೆ ಗಂಭೀರ ರಕ್ತಸ್ರಾವ ಕಾಣಿಸಿಕೊಂಡಿದ್ದು, ತಕ್ಷಣ ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲು ಕುಟುಂಬಸ್ಥರು ಆಸ್ಪತ್ರೆ ಸಿಬ್ಬಂದಿಯನ್ನ ಸಂಪರ್ಕಿಸಿದ್ದಾರೆ. ಆದರೆ ಆಂಬ್ಯುಲೆನ್ಸ್ ವ್ಯವಸ್ಥೆಯಲ್ಲಿ ಗೊಂದಲ ಉಂಟಾಗಿ ರೋಗಿಯನ್ನ ಸಾಗಿಸಲು ವಿಳಂಬವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯ ಆಂಬ್ಯುಲೆನ್ಸ್ ಅಥವಾ 108 ಸೇವೆಯನ್ನ ಒದಗಿಸಿ ಎಂದು ಕೇಳಿದಾಗ 108 ವಾಹನ ಈಗಾಗಲೇ ಬೇರೆ ರೋಗಿಯನ್ನ ಕಲಬುರಗಿಗೆ ಕರೆದೊಯ್ಯಲಾಗಿದೆ ಎಂದು ತಿಳಿಸಿದ್ರು. ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಸಾಕಷ್ಟು ಯಂತ್ರೋಪಕರಣಗಳಿದ್ರೂ ಅವು ಪ್ರಯೋಜನಕಾರಿಯಾಗಿಲ್ಲ, ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯವೂ ಇಲ್ಲ. ಇಂತಹ ಅವ್ಯವಸ್ಥೆಯಿಂದ ರೋಗಿಗಳ ಜೀವಕ್ಕೆ ಅಪಾಯ ಉಂಟಾಗಿದೆ ಎಂದು ದೂರಿದರು. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯರು ಹಾಗೂ ನವಕರ್ನಾಟಕ ಸುದ್ದಿವಾಹಿನಿಯ ವರದಿಗಾರ ಮಹೇಶ್ ಅವರು ಸಮಸ್ಯೆ ಕುರಿತು ವರದಿ ಮಾಡಲು ಯತ್ನಿಸಿದಾಗ ಆಸ್ಪತ್ರೆಯೊಳಗೆ ವಿಡಿಯೋ ಚಿತ್ರೀಕರಣ ಮಾಡಲು ಅನುಮತಿ ಇಲ್ಲ ಎಂದು ವೈದ್ಯರು ತಡೆ ಹಿಡಿದು ಮೊಬೈಲ್ ಕಸಿದುಕೊಳ್ಳಲು ಯತ್ನಿಸಿದ್ದರೆಂಬ ಆರೋಪವು ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ರಾತ್ರಿ ಪಾಳಿ ವೈದ್ಯರು ಮತ್ತು ಸಿಬ್ಬಂದಿ ರೋಗಿಗಳಿಗೆ ಸ್ಪಂದಿಸುವಂತೆ ಮಾಡಬೇಕು, ತುರ್ತು ಸೇವೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎದುರಾಗುತ್ತಿರುವ ಈ ಸಮಸ್ಯೆಗಳ ಬಗ್ಗೆ ಆರೋಗ್ಯ ಇಲಾಖೆ ತಕ್ಷಣ ಗಮನ ಹರಿಸಿ ರೋಗಿಗಳ ಜೀವ ರಕ್ಷಣೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಮಹೇಶ್ ಭೋವಿ, ಅಫಜಲಪುರ. ನಮ್ಮ ಮಕ್ಕಳಿಗೂ ಹೋಗಲ್ಲಕತ್ತೇನೆ. ಬ್ಲೀಡಿಂಗ್ ಕಂಟಿನ್ಯೂಸ್ ಆಗ್ತಿದೆ. ಡೆಲಿವರಿ ಆದ್ಮೇಲೆ ಈ ತರ ಆದ್ರೆ ಕಷ್ಟ, ಅದಕ್ಕೆ ಬಿಲ್ಸ್ ಕರ್ಕೊಂಡ್ರೆ ಒಳ್ಳೇದು ಅಂತ. ಇಲ್ಲಿ ಸ್ಟಾಪ್ ಆಗ್ತಿಲ್ಲ ಬ್ಲೀಡಿಂಗ್, ಅಲ್ಲದ ದೊಡ್ಡ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದೆ ಅಲ್ಲಿ. ಸರ್ ಮೇಡಮ್ ಎಮರ್ಜೆನ್ಸಿ ತರ್ಸ್ರಿ ಆಂಬುಲೆನ್ಸ್ ಅಂದ್ರೆ ಆಂಬುಲೆನ್ಸ್ ಮಗಳಾಗಿದ್ದಿರ್ಬಿ ಸುಳ್ಳು ಹಾಕಾಡ್ಬೇಕ. ಸರ್ ನೀವು ಏನೋ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸಾಕು ಸರ್. ನೀವು ಡ್ಯೂಟಿ ಮ್ಯಾಗ ಇದ್ದೀರ ಸರ್? ನೀವು ಡ್ಯೂಟಿ ಮ್ಯಾಗ ಇದ್ದೀರೇನಲ್ರಿ? ನೀವು ಡ್ಯೂಟಿ ಮ್ಯಾಗ ಇದ್ದೀರೇನಿಲ್ರಿ? ಪಬ್ಲಿಕ್ ಸರ್ವೆಂಟ್ ಹೆಸರು ಕೇಳ್ತಾ ಅವ್ರು ರೆಸ್ಪಾನ್ಸ್ ಮಾಡೋದು ನಿಮ್ಮ ಕೆಲಸ ಇರ್ತದೆ ಸರ್. ಸರ್ಕಾರದಾಗನೇ ಇದ್ದೀರಿ ಸರ್. ನಿಮ್ಮ ಹೆಸರು ನಿಮ್ಮ ಐಡಿ ಕಾರ್ಡ್ ಇಲ್ಲ, ಏನಿಲ್ಲ. ನಮ್ಮ ಐಡಿ ಕಾರ್ಡ್ ಕೊಡೋದಿಲ್ಲ. ನಿಮ್ಮ ಹೆಸರೇನ್ರಿ? ಅನಿಲ್ ಕುಮಾರ್. ಸಾಕು ಸರ್. ಇಲ್ಲ ಯಾವ ನಾನು ಇಲ್ಲಿ DRK ಪೋಸ್ಟಿಂಗ್ಗೆ ಪೋಸ್ಟ್ ಆಗಿದ್ದೀನಿ. ಸರ್ ಎಷ್ಟು ದಿನ ಆಯ್ತು ಬಂದು? ಬರೀ ಸರ್ ನೀನು ಇಂಟರ್ವ್ಯೂ ಮಾಡ್ತಿಲ್ಲ ನನಗೆ. ಸರ್ ಯಾಕೆ ಆಫ್ ಮಾಡ್ಬೇಕ್ರಿ ಸರ್? ನಮ್ಮ ಅಣ್ಣರು ಸರ್ ಕೇಳಿ, ನಾವು ನೀವು ಸರ್ಕಾರದಾಗ ಸರ್, ನೀವು ಪರ್ಸನಲ್ ಎಲ್ಲ ಏನಕ್ಕೆ ನಿಮ್ಗೆ ಎಷ್ಟು ನೀವು ಡಾಕ್ಟ್ರಿ ಇಲ್ಲಿ ಇದ್ದಿರತ್ತ ನಮ್ಗೆ ಹೆಂಗೆ ಗೊತ್ತಾಗಬೇಕ್ರಿ ಸರ್? ನೀವು ಐಡಿ ಕಾರ್ಡ್ ಇಲ್ಲ, ಏನು
ನೀವೇ ಡಾಕ್ಟರ್ ಇರ್ತಾರೆ ನಮ್ಗೆ ಹ್ಯಾಂಗೆ ಗೊತ್ತಾಗಬೇಕು ಸರ್ ಏನು ಬೇಕಲ್ಲ ಮೆಸೇಜ್ ಹೇಳ್ರಿ ಎಲ್ಲಿಂದ ಬಂದಿರಿ ಏನು ಸುದ್ದಿ ಏನು ಒಟ್ಟು ಹೇಳ್ತಾರೆ ನಾವು ಪಬ್ಲಿಕ್ ಹೇಳ್ಬೇಕಿವ್ರಿ ನಾವು ಪಬ್ಲಿಕ್ ಹೇಳ್ಬೇಕಿವ್ರಿ ನಾವು ಅಂದ್ರೆ ಇಲ್ಲಿ ವರ್ಕರ್ಸ್ ಏನಿದ್ದಾರೆ ಗ್ರೂಪ್ ಡೇ ಅಂದ್ರೆ ಅದೇ ರೀ ಹಂಗಂದ್ರೆ ಏನ್ರಿ ಹಂಗಂದ್ರೆ ಏನ್ರಿ ಡಿ ಗ್ರೇಡ್ ಕನ್ನಡ ಬರಲ್ರಿ ಡಿ ದರ್ಜೆ ನಾವು ಕೊಡ್ಬೇಕು ನಿಮ್ಮ ಐ ಡಿ ಕಾರ್ಡ್ ಇಲ್ಲ ಇದು ಹೌದವ್ರಿ ಕರಪ್ಷನ್ ಮಾಡಿಸಿಲ್ಲ ಎಷ್ಟು ಸರ್ವಿಸ್ ಎಷ್ಟು ದಿನ ಆಯ್ತು ನಾ ಇದು ಬಂದು 2 years ಆಯ್ತು ಐ ಡಿ ಕಾರ್ಡ್ ಇದೆ ಸರ್ ಬಂದು ಒಂದು 2 ವಾರ ಆಯ್ತು 2 ವಾರ ಐ ಡಿ ಕಾರ್ಡ್ ಇದೆ ನೋಡ್ರಿ ಅವ್ರು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಐ ಡಿ ಕಾರ್ಡ್ ಇಲ್ಲ ಅಂತ ಮತ್ತು ಹೆಸರು ಕೇಳಿದ್ರೆ ಹೆಸರು ರೆಸ್ಪಾನ್ಸ್ ಮಾಡಲ್ಲ ಯಾರ ಯಾವ ರತ್ ಕೇಳಿದ್ರೆ ಹೆಂಗೆ ಆಗ್ಬೇಕಂತಾರ ಇದು ದೇವಲ ಗಣಗಾಪುರ ಮತ್ತು ಸರ್ಕಾರ ದವಾಖಾನೆ ಪರಿಸ್ಥಿತಿ ನೋಡ್ರಿ ಇದು 2ನೇ ಬಾರಿ ನಾ ಇಲ್ಲಿ ಬರೋ ಸುದ್ದಿ ಮಾಡೋ ನವಾಕರ್ನಾಗ ಸುದ್ದಿವಾಹಿನಿ ಮಹೇಶ್ ಗೋಯಿ ಅಂತ ನಾನು ಇದು ಪರಿಸ್ಥಿತಿ ಗಣಗಾಪುರ ಎಲ್ಲ ಪಬ್ಲಿಕ್ ನಿಂತದ ಪಬ್ಲಿಕ್ ರಾತ್ರಿ ಎಷ್ಟು ಅಂದ್ರೆ ಈಗ 1:30 ಗಂಟೆ ಆಗಿದೆ 2 ಗಂಟೆ ಆಗಿದೆ ಪಬ್ಲಿಕ್ ಬರೋ ಇಲ್ಲಿ ಜರ ವಿಡಿಯೋ ಮಾಡೋ ಮೇಲೆ ಪರಿಸ್ಥಿತಿ ಭಾಳ ಗಂಭೀರ ಇದೆ ಅಂತ ಕರೆದಾರ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದು ಮತ್ತೆ ಏನಂತಾರೆ ತುಕಾಲಿ ಮೀಡಿಯಾ ಅಂತ ನಾವು ತುಕಾಲಿ ಮೀಡಿಯಾ ಅಂತ ಹೇಳ್ತಾರೆ ಅದು ನೀವು ಎಲ್ಲ ಅರ್ಥ ಮಾಡ್ಕೊಂಡು ಪಬ್ಲಿಕ್ ಈ ಗೌರ್ಮೆಂಟ್ ಏನರೇ ಹೊರಗೆ ಹಾಕ್ತೀವಿ ಅಂದ್ರೂ ತುಕಾಲಿ ಮೀಡಿಯಾಗಳು ನಾವು ಪ್ರಶ್ನೆ ಮಾಡಬಾರ್ದು ಅವರಿಗೆ ಪ್ರಶ್ನೆನೇ ಮಾಡಬಾರ್ದು ಅವರಿಗೆ ಪ್ರಶ್ನೆ ಮಾಡಿದ್ರು ತುಕಾಲಿ ಮೀಡಿಯಾಗಳು ಮಾಡಬಾರ್ದಪ್ಪ ಮಾಡಬಾರ್ದು ಇವ್ರೇನೋ ತಪ್ಪು ಮಾಡಿದ್ರು ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಂತ ಅವರೇ ಹೇಳ್ತಾ ಇದ್ದಾರೆ ಏನೋ ತಪ್ಪು ಮಾಡಿದ್ರು